ಸರ್ಕಾರ ನೋಡಿ ಪಾರ್ಕಿಂಗ್ ಈಗಾಗಲೇ 500 ರೂಪಾಯಿ ಒಬ್ಬನಿಗೆ ತಗೊಳ್ಳೋ ಅಂತ ಕೆಲಸ ಮಾಡ್ತಾ ಇದ್ದಾರೆ. ಅಂದ್ರೆ ಕಮರ್ಷಿಯಲ್ ಮಾಡ್ತಾ ಇದ್ದಾರೆ. ನಾಳೆ ಅದನ್ನೇನಾದ್ರೂ ಕಾಂಪ್ಲೆಕ್ಸ್ ಮಾಡಿ ದೊಡ್ಡ ಕಂಪ್ನಿಗಳಿಗೆ ಮಾರಾಟ ಮಾಡಿದ್ರೆ ಇವತ್ತೇನು ನಾವು ಸಮಸ್ಯೆ ಅನುಭವಿಸ್ತಾ ಇದೀವಿ, ನಾಳೆ ಮತ್ತೆ ಆ ಸಮಸ್ಯೆ ಜಾಸ್ತಿ ಆಗುತ್ತೆ. ಅದರಿಂದ ನಾವು ರಘುವಣ್ಣ ಅವರು, ಕ್ರಾಂತಿರಾಜಣ್ಣ, ಮುರುಗಣ್ಣವರೆಲ್ಲ ಕೂತು ತೀರ್ಮಾನ ತಗೊಂಡು ಇಡೀ ಮಾರ್ಕೆಟ್ ವ್ಯವಸ್ಥೆ ಮಾಡ್ಕೊಳ್ಳೋಣ. ಅಂದ್ರೆ ಈ ಗೇಟು ಆ ಗೇಟ್ ಬೇಡ, ಎಲ್ರು ನಾವೆಲ್ಲ ಒಂದೇ. ಒಳಗಡೆ ಇರೋರು ಅಕ್ಕಪಕ್ಕ ಯಾರ್ಯಾರಿಗೆ ಸಮಸ್ಯೆ ಇದೆ ನಾವೆಲ್ಲರೂ ಹೋಗಿ ನಾಳೆ ಮನವರಿಕೆ ಮಾಡಿ ಅವ್ರಿಗೆ ರಘುವಣ್ಣನ ಕರ್ಕೊಂಡು ನಮ್ಮ ಜೊತೆಲಿ ನಾವೆಲ್ಲರೂ ಹೋಗಿ ಎಲ್ರಿಗೂ ಹೇಳೋಣ. ಬಸ್ಸು ಯಾವ ತರ ವ್ಯವಸ್ಥೆ ಮಾಡ್ಕೊಬೇಕು, ನಾವಲ್ಲಿ ಯಾವ ದಿನಾಂಕ ಹೋಗ್ಬೇಕಂತ ಈಗ ತೀರ್ಮಾನ ಮಾಡ್ಕೊಂಡು ಎಲ್ರೂ ಜೊತೆಲಿ ಕರ್ಕೊಂಡು ಬಸ್ ಮಾಡ್ಕೊಂಡು ಮೈಸೂರಿಗೆ ಹೋಗೋಣ. ಮೈಸೂರಿಗೆ ಹೋಗಿ ಮಹಾರಾಜರಿಗೆ ಕೇಳೋಣ, ಈ ರೀತಿ ನಮ್ ತೊಂದರೆ ಆಗಿದೆ, ತಾವು ನಮ್ ಬಳಿ ಬಂದು ಮಾರ್ಕೆಟ್ ಡಿಕ್ಲೇರ್ ಮಾಡಿ ಆಮೇಲೆ ಯಾವುದೇ ರೀತಿ ಮಾರ್ಕೆಟ್ ಅವ್ರಿಗೆ ತೊಂದರೆ ಕೊಡಬಾರ್ದು ಅಂತ ಹೇಳಿ ಅವ್ರ ಮುಖಾಂತರ ಸರ್ಕಾರಕ್ಕೆ ಹೇಳ್ಸೋಂತ ಕೆಲಸ ಮಾಡೋಣ ಅಂತ ಹೇಳಿ ತೀರ್ಮಾನ ತಗೊಂಡಿದೀವಿ ಅಲ್ವಣ್ಣ. ಬಡವ್ರಿಗೂ ಅಂತ ಕೊಟ್ಟಿದ್ದಂತ ಮಾರ್ಕೆಟ್ ನ ಈ ಸರ್ಕಾರ ನೋಡಿ ಪಾರ್ಕಿಂಗ್ ಈಗಾಗಲೇ 500 ರೂಪಾಯಿ ಒಬ್ಬನಿಗೆ ತಗೊಳ್ಳೋ ಅಂತ ಕೆಲಸ ಮಾಡ್ತಾ ಇದ್ದಾರೆ. ಅಂದ್ರೆ ಕಮರ್ಷಿಯಲ್ ಮಾಡ್ತಾ ಇದ್ದಾರೆ. ನಾಳೆ ಅದನ್ನೇನಾದ್ರೂ ಕಾಂಪ್ಲೆಕ್ಸ್ ಮಾಡಿ ದೊಡ್ಡ ಕಂಪ್ನಿಗಳಿಗೆ ಮಾರಾಟ ಮಾಡಿದ್ರೆ ಇವತ್ತೇನು ನಾವು ಸಮಸ್ಯೆ ಅನುಭವಿಸ್ತಾ ಇದೀವಿ, ನಾಳೆ ಮತ್ತೆ ಆ ಸಮಸ್ಯೆ ಜಾಸ್ತಿ ಆಗುತ್ತೆ. ಅದರಿಂದ ನಾವು ರಘುವಣ್ಣ ಅವರು, ಕ್ರಾಂತಿರಾಜಣ್ಣ, ಮುರುಗಣ್ಣವರೆಲ್ಲ ಕೂತು ತೀರ್ಮಾನ ತಗೊಂಡು ಇಡೀ ಮಾರ್ಕೆಟ್ ವ್ಯವಸ್ಥೆ ಮಾಡ್ಕೊಳ್ಳೋಣ. ಅಂದ್ರೆ ಈ ಗೇಟು ಆ ಗೇಟ್ ಬೇಡ, ಎಲ್ರು ನಾವೆಲ್ಲ ಒಂದೇ. ಒಳಗಡೆ ಇರೋರು ಅಕ್ಕಪಕ್ಕ ಯಾರ್ಯಾರಿಗೆ ಸಮಸ್ಯೆ ಇದೆ ನಾವೆಲ್ಲರೂ ಹೋಗಿ ನಾಳೆ ಮನವರಿಕೆ ಮಾಡಿ ಅವ್ರಿಗೆ ರಘುವಣ್ಣನ ಕರ್ಕೊಂಡು ನಮ್ಮ ಜೊತೆಲಿ ನಾವೆಲ್ಲರೂ ಹೋಗಿ ಎಲ್ರಿಗೂ ಹೇಳೋಣ. ಬಸ್ಸು ಯಾವ ತರ ವ್ಯವಸ್ಥೆ ಮಾಡ್ಕೊಬೇಕು, ನಾವಲ್ಲಿ ಯಾವ ದಿನಾಂಕ ಹೋಗ್ಬೇಕಂತ ಈಗ ತೀರ್ಮಾನ ಮಾಡ್ಕೊಂಡು ಎಲ್ರೂ ಜೊತೆಲಿ ಕರ್ಕೊಂಡು ಬಸ್ ಮಾಡ್ಕೊಂಡು ಮೈಸೂರಿಗೆ ಹೋಗೋಣ. ಮೈಸೂರಿಗೆ ಹೋಗಿ ಮಹಾರಾಜರಿಗೆ ಕೇಳೋಣ, ಈ ರೀತಿ ನಮ್ ತೊಂದರೆ ಆಗಿದೆ, ತಾವು ನಮ್ ಬಳಿ ಬಂದು ಮಾರ್ಕೆಟ್ ಡಿಕ್ಲೇರ್ ಮಾಡಿ ಆಮೇಲೆ ಯಾವುದೇ ರೀತಿ ಮಾರ್ಕೆಟ್ ಅವ್ರಿಗೆ ತೊಂದರೆ ಕೊಡಬಾರ್ದು ಅಂತ ಹೇಳಿ ಅವ್ರ ಮುಖಾಂತರ ಸರ್ಕಾರಕ್ಕೆ ಹೇಳ್ಸೋಂತ ಕೆಲಸ ಮಾಡೋಣ ಅಂತ ಹೇಳಿ ತೀರ್ಮಾನ ತಗೊಂಡಿದೀವಿ ಅಲ್ವಣ್ಣ.